ಯಾವ ಹಾಸ್ಟೆಲ್ ಅಂತ ಹೇಳಿ ಇಡ್ಬೇಕೀಗ, ಇಲ್ಲಾಂದ್ರೆ ಬಿಡೋದಿಲ್ಲ. ನಾನು ಮೊಬೈಲ್ ಅಲ್ಲಿ ಫೋನ್ ಮಾಡಿ ಟಾರ್ಚರ್ ಕೊಡ್ತಾ ಇರ್ತೀನಿ ಅಷ್ಟೇ. ನನಗೆ ಚಾನ್ಸೇ ಇಲ್ಲ, ನೋ ವೇ. ಯಾರು ಹೇಳ್ಬಿಟ್ಟಿಡಿ ಮಡ್ಗು ಫೋನ್ ಮಾಡ್ತೀನಿ ಈಗ. ಏನ್ ಮಾಡ್ತೀಯಾ? ನಮಸ್ಕಾರಗಳು ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ RJ ಸುನಿ ಟ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸಖತ್ತಾಗಿರೋ ಇವತ್ತಿನ ಎಪಿಸೋಡಲ್ಲಿ ವಾರಿಜಾ ಅಂತ ನಮ್ಮ ಮೆಸೇಜ್ ಮಾಡಿದ್ದಾರೆ. ಇವ್ರ ಫ್ರೆಂಡ್ ಒಬ್ಬರು ಪುಷ್ಪ ಅಂತ ಇದ್ದಾರಂತೆ. ಇವರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಸುನಿಲ್ ಅಂತ ಮೆಸೇಜ್ ಮಾಡಿದ್ದಾರೆ. ಬನ್ನಿ ಇದಕ್ಕೆ ಕಾಲ್ ಮಾಡುವ ಪುಷ್ಪಾಗೆ. ಸುನಿ ಟ್ರ್ಯಾಪ್. ಹಲೋ ಹಲೋ ಹಲೋ, ಕಂಗ್ರ್ಯಾಚುಲೇಷನ್ಸ್, ಅಭಿನಂದನೆಗಳು. ಕಂಗ್ರ್ಯಾಚುಲೇಷನ್ ಬ್ರದರ್. ಯಾರು ಹೇಳಿ? ಇದ್ಯಾರು? ಪುಷ್ಪ ತಾನೆ? ಹೌದು. ಅಭಿನಂದನೆಗಳು, ಕಂಗ್ರ್ಯಾಚುಲೇಷನ್ಸ್ ನನ್ನ ಕಡೆಯಿಂದ. ಲಕ್ಷ್ಮಿ ಯಾಕೆಂತ ಗೊತ್ತಾಗಿಲ್ಲ? ಹೇಳ್ಕೊಳ್ಳಿಲ್ಲ ಅಂದ್ರೆ ನಮ್ಗೆ ಗೊತ್ತಾಗಲ್ವಾ? ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀವಮ್ಮ. ಅದೇ ಏನು ವಿಷಯನೂ ಗೊತ್ತಾಗಿಲ್ಲ. ನಿಮಗೆ ಹೇಳ್ಕೊಳಕ್ಕೆ ಇಷ್ಟ ಇಲ್ಲದ್ರು ಪರವಾಗಿಲ್ಲ, ನಾವು ಮನೆಗೆ ಕೇಕ್ ತೊಗೊಂಬರ್ತೀವಿ. ನಾನು, ಲಕ್ಷ್ಮಿ, ವನಿತಾ, ರೇಖಾ, ಆಮೇಲೆ ವರಿಜಾ ಎಲ್ಲ ಬರ್ತೀವಿ. ಕೇಕ್ ಕಟ್ ಮಾಡಿಸ್ತೀವಿ. ಯಾರು ನೀವು? ಅಯ್ಯೋ, ಎಲ್ಲರಿಗೂ ಗೊತ್ತಾಗೋಯ್ತು ಅಂತನಾ? ನಾನೇ ಎಲ್ಲರಿಗೂ ಮೆಸೇಜ್ ಕಳಿಸ್ತೆ ವಾಟ್ಸಪ್ಪಲ್ಲಿ. ಅಲ್ಲ, ಏನು ವಿಷಯ ಅಂತ ನಂಗೆ ಗೊತ್ತಾಗ್ತಿಲ್ಲ. ಏನು ವಿಷಯ? ಏನು ನಿಮಗೆ ಬಂದಿರೋದು? ಇದು ನಿಮಗೆ ಗೊತ್ತೇ ಅಲ್ವಾ ಅವಾರ್ಡು? ಏನು ಅವಾರ್ಡು? ಏಯ್ ಸಾಕು, ಇಷ್ಟೊತ್ತು ಮಂಗ ಮಾಡಿದ್ದು ಆಯಿತು, ಹೇಳಿ ಆಯಿತು. ನಮಗೂ ಖುಷಿ ಅಲ್ವಾ, ನಮ್ಮ ಫ್ರೆಂಡ್ ಒಬ್ರು ಈ ಥರ ಇದು ತಗೊಂಡಿದ್ದಾರೆ ಅಂತ, ಅವಾರ್ಡ್ ತಗೊಂಡಿದ್ದಾರೆ ಅಂತ. ಏನು? ಯಾರು ಮಿಸ್ ಆಗಿ ಹೋಗಿದ್ಯಾ ಫೋನ್? ಏನು ಕತೆ? ಮಿಸ್ಸು ಇಲ್ಲ, ಮಾಸ್ಟ್ರು ಆಗಿಲ್ಲ. ನಿಮ್ಮ ಅಮ್ಮಂಗೆ ಬಂದಿರೋದಾ ಹಂಗಾದ್ರೆ? ಏನು ಇದು ಅವಾರ್ಡು? ಎಂತ ಅವಾರ್ಡು? ಅದೇ ಒಂದಿನ ತಿಂದು ಖಾಲಿ ಮಾಡೋ ಸಾಂಬಾರನ್ನ ಸತತವಾಗಿ 3 ದಿನ ಇಟ್ಕೊಂಡು ತಿಂದು ಖಾಲಿ ಮಾಡಿದ್ದಾರೆ ಅಂದ್ಬಿಟ್ಟು ರಾಜ್ಯ ಮಟ್ಟದೇನೋ ಅವಾರ್ಡ್ ಕೊಟ್ಟರು. ಯಾರು ಇಲ್ಲ, ನಂಗೆ ಗೊತ್ತಿಲ್ಲ ಯಾರು ಅಂತ. ನೀವು ಇಲ್ಲ, ಸುಮ್ಮನೆ ಇಡಿ ಫೋನು. ನಾನು ಎಲ್ಲರ ಕಡೆಗೂ ಗ್ರೂಪಲ್ಲಿ ಮೆಸೇಜ್ ಹಾಕಿದ್ದೀನಿ. ನಾಳೆ ನಾವೆಲ್ಲ ಬರ್ತಾ ಇದ್ದೀವಿ. ಎಲ್ಲಿಗೆ ಅಂತ ಬರ್ತೀರಾ? ಮನೆಗೆ ಬರ್ತೀವಿ. ಎಲ್ಲಿ? ನನ್ನ ಮನೆಯಲ್ಲಿ. ನಿಮ್ಮ ಮನೆಯಲ್ಲಿ ನಿಮಗೆ ಗೊತ್ತಿಲ್ವಾ? ಬಿಡಿಯಪ್ಪ, ನಿಮಗೆ ಖುಷಿ ಇಲ್ಲ ನೀವು ತಗೊಂಡಿರೋದಕ್ಕೆ ಅಂದರೆ ನನಗೇನು ಬಿಡಿ, ಆಯಿತು. ಏನೋ ನನಗೆ ಯಾವ ಅವಾರ್ಡ್ ಬಂದಿಲ್ಲ, ಏನಿಲ್ಲ. ನನ್ನಾಣೆ ಬಂದಿಲ್ಲ ಅವಾರ್ಡು? ಇಲ್ಲ, ಪ್ರಾಮಿಸ್ ಆಗಿ ಏನು ಅವಾರ್ಡ್ ನಂಗೆ ಗೊತ್ತಿಲ್ಲ. ಏನು ನಂಗೆ ಏನು ಬಂದಿಲ್ಲ, ಅಮ್ಮನಿಗೂ ಬಂದಿಲ್ಲ. ಅಮ್ಮನ ಬಂದಿರಬೇಕು. ಒಂದು ನಿಮಿಷ ಅಮ್ಮನ ಕಾನ್ಫಿಡೆನ್ಸ್ ಹಾಕು. ಮತ್ತೆ ಅಮ್ಮ ಅಲ್ಲಿ ದೇವ್ರ ಅಲ್ಲಿ ಏನು ಫಂಕ್ಷನ್ ಇದ್ದಾರೆ, ಮೊಬೈಲ್ ಸಿಗ್ಲಿಕ್ಕಿಲ್ಲ ಮೋಸ್ಟ್ಲಿ. ಒಂದ್ಸಲ ಟ್ರೈ ಮಾಡು. ನಾ ಮಾಡಲ್ಲ, ಮುಂಚೆಯಿಂದನೂ ಹಿಂಗೆ ಆಗ್ಬಿಟ್ಟಲ್ಲ ನೀನು. ಹೌದು, ನಾನು ಇರೋದೇ ಹಿಂಗೆ. ಯಾಕೆ? ನಿಮ್ಮ ಹೆಸರು ಅಂತೇಳಿ ಇರಿ, ಒಂದು ನಿಮಿಷ ನೋಡ್ತೀನಿ, ಹಂಗಿರಿ. ನನ್ನ ಹೆಸರು ಮತ್ಬಿಟ್ಟ? ಅದು ಬರಲ್ಲ ಹಂಗೆ. ಎಲ್ಲಿಂದ ಫೋನ್ ಮಾಡ್ತಿರೋದು, ಕಾಲ್ ಮಾಡ್ತಿರೋದು? ಪುಷ್ಪ, ನಿನ್ನ ಫ್ಲವರು ಅಂತ ಅನ್ಕೊಂಡಿರ್ಲಿಲ್ಲ, ಫೈರ್ ಅನ್ಕೊಂಡಿದ್ದೆ. ನೀನು ಫ್ಲವರೇ ಬಿಡು. ಇದು ಆಕ್ಚುಲಿ ಚೆನ್ನಾಗಿರೋದು. ಕೇಕ್ ತಗೊಂಡು ಬನ್ನಿ ಮನೆಗೆ, ಮತ್ತೆ ನೋಡ ಅವಾರ್ಡ್ ಗಿವಾರ್ಡ್ ಎಲ್ಲ. ನೀವು ಬಹಳ ಬುದ್ಧಿವಂತರು. ಬಂದಿಲ್ಲ ಅಂದ್ರೆ ಸುಮ್ಮನೆ ಇರ್ತಾರಲಿ. ನಿನ್ಗೇನು ಬರೀ ಕೇಕ್ ಕಟ್ ಮಾಡೋ ಹುಚ್ಚ? ನಾನು ಹೇಳಿದ್ನ ನಾಳೆ ಕೇಕ್ ತಗೊ ಬರ್ತೀನಿ ಅಂತ. ಅಲ್ಲ, ನಾವೆಲ್ಲ ಬಂದಿದೆ ಅಂತ ಅನ್ಕೊಂಡು ತರ್ತಿದ್ವಿ. ಈಗ ಬಂದಿಲ್ಲ ಅಂತ ಅಂದ್ಮೇಲೆ ಸುಮ್ಮನೆ ಏನಕ್ಕೆ? ಬೇಡ, ಅದು ಕೇಕ್ ತಿನ್ಬೇಕು ಅನ್ನೋ ಬೇಕಾದ್ರೆ ಆರ್ಡರ್ ಮಾಡ್ಬಿಡ್ತೀನಿ, ಅಲ್ಲಿಗೆ ಹಾಸ್ಟ್ಲಿಗೆ ಬರುತ್ತೆ. ಯಾವ ಹಾಸ್ಟೆಲ್? ಅಪ್ಪ ನಾನು ಜಾಸ್ತಿ ಮಾತಾಡಲ್ಲ ಈಗ. ನಿಜವಾಗ್ಲೂ ಅವಾರ್ಡ್ ಬಂದಿದೆ. ಯಾವ ಹಾಸ್ಟೆಲ್ ಅಂತ ಹೇಳಿ ಇಡ್ಬೇಕೀಗ, ಇಲ್ಲಾಂದ್ರೆ ಬಿಡೋದಿಲ್ಲ. ಹಿಡ್ಕೊ, ಟಾರ್ಚರ್ ಕೊಡ್ತಾ ಇರ್ತೀನಿ. ಹಿಡ್ಕೊ. ಇದು ಯಾವ ಹಾಸ್ಟೆಲ್ಗೆ ಆರ್ಡರ್ ಮಾಡ್ತೀರಾ ಹೇಳಿ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹಿಡ್ಕೊ ಫಸ್ಟ್. ಬಿಡಲ್ಲ ಅಂದ್ರೆ ಫಸ್ಟ್ ಹಿಡ್ಕೊ, ಆಮೇಲೆ ಮಾತಾಡ. ನಾನು ಮೊಬೈಲ್ ಅಲ್ಲಿ ಫೋನ್ ಮಾಡಿ ಟಾರ್ಚರ್ ಕೊಡ್ತಾ ಇರ್ತೀನಿ ಅಷ್ಟೇ. ನನಗೆ ಚಾನ್ಸೇ ಇಲ್ಲ, ನೋ ವೇ. ಹೌದು, ನನಗೆ. ನನಗೇನೆ ನಿನಗೇನೆ, ಯಾರಿಗಾದ್ರು ಯಾರು ಫೋನ್ ಮಾಡಿದ್ರು ಅವರಿಗೇನೆ. ರಾಗಿ ಮುದ್ದೆ ಗೊತ್ತುಂಟಾ? ಗೊತ್ತು. 4 ಮುದ್ದೆ ತಿಂದು ಬಾ, ಆಮೇಲೆ ಕೊಡುವಂತೆ ನನಗೆ. ಮತ್ತೆ ನನಗೆ ಟಾರ್ಚರ್ ಕೊಡ್ತಾರಂತೆ. ಅದೊಂದು ಬಿಡುವುದಿಲ್ಲ ಅಂತೆ. ಆಯ್ತು, ಹಿಡ್ಕು. ಯಾರು ಇದು? ಗೊತ್ತಿರೋರು ಏನೋ ನನ್ನ ಇದು ಮಾತಾಡ್ಸೋದ ಅಂತ ನಂಗೆ ಗೊತ್ತಾಗ್ತಿಲ್ಲ ಏನು ಅಂತ. ಗೊತ್ತಾಗಲ್ಲ ಏನುವೆ. ಓಕೆ, ಬಾಯ್. ಯಾರು ಹೇಳ್ಬಿಟ್ಟಿಡಿ ಮಡ್ಗು. ಫೋನ್ ಮಾಡ್ತೀನಿ ಈಗ. ಏನು ಮಾಡ್ತೀಯಾ? ಸ್ವಿಚ್ ಆಫ್ ಮಾಡ್ತೀನಿ, ಇಡು ಫೋನು.
ಇಡು ಸುಮ್ಮನೆ ಒಳ್ಳೆ ಸಿಂಗಾಪುರದಿಂದ ತಪ್ಪಿಸ್ಕೊಂಬಂದ್ರೆ ಕೋತಿ ಥರ ಆಡ್ಬೇಡ, ಇಡು ಫೋನ್. ಹಲೋ, ಏನು ಇಷ್ಟೊಂದು ಸೀರಿಯಸ್ ಆಗಿ ತಗೋತಿಯಲ್ಲ ನನ್ನ ಮಾತನ್ನ? ಏನು ಕಟ್ ಮಾಡೋ ತಕ್ಷಣ ಮಾಡ್ತೀಯಲ್ಲ, ವೆರಿ ಗುಡ್. ಬ್ಯಾಡ್ ನಾನು ಯಾವಾಗಿಂದ? ಯಾವಾಗದಿಂದಲೂ. ಅಯ್ಯೋ ಏನು ಫೋನ್ ಮಾಡಿದ್ದು ಇವಾಗ? ಬೇಡ ಬಿಡು, ಹೇಳಿದ್ರೆ ಒಂಥರ ನಿನಗೆ ಇದಾಗುತ್ತೆ. ಹೇಳಿ ಏನು ವಿಷಯ ಹೇಳ್ತೀರಲ್ಲ, ಬೇಕೇನಾದರೂ? ಅದು ಬೇರೆ ಆಫರ್ ಕೊಡ್ತಾ ಇದೆಯಾ? ಏನು ಬೇಡ ಸದ್ಯಕ್ಕೆ. ಈ ವಾರಿಜಾ ಅಂದರೆ ಯಾರು ಹೇಳು ಫಸ್ಟು? ಯಾರಿಗೆ ಗೊತ್ತು? ಗೊತ್ತಿಲ್ಲದೆ ಹಾಕೊಟ್ಟಿರೋದ ನಿನಗೆ? ಏನು ಆನೆ ಮನೆ ಗೂನು ಏನು ಬೇಡ. ಆ್ಯಕ್ಚುಲಿ ಪುಷ್ಪ. ವಾಟ್ ಅಂದ್ರೆ ಏನು? ನಿಮ್ಮ ಸಮಸ್ಯೆ ಏನೀಗ? ನನ್ನ ಸಮಸ್ಯೆ ಏನಿಲ್ಲ. ಆ್ಯಕ್ಚುಲಿ ನಿನ್ನೊಟ್ಟಿಗೆ ಮಾತಾಡ್ತಿರೋದು ನನ್ನ ಹೆಸರು ಬಂದು RJ ಸುನಿಲ್ ಅಂತ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ವಾರಿಜಾ ಅಂತ ಮೆಸೇಜ್ ಮಾಡಿದ್ರೆ ನಿಮಗೆ ಬಕ್ರ ಮಾಡಿ ಅಂತ, ಅದಕ್ಕೋಸ್ಕರ ನಾವು ಕಾಲ್ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್ ನಮ್ಮೊಟ್ಟಿಗೆ ಮಾತಾಡಿದ್ದಕ್ಕೆ. ಸಕ್ಕತ್ತಾಗಿರೋ ಇವತ್ತಿನ ಎಪಿಸೋಡ್ನ ನಾವಿಲ್ಲಿಗೆ ಮುಗಿಸ್ತಾ ಮುಂದಿನ ಬೊಂಬಾಟಾಗಿರೋ ಟ್ರ್ಯಾಪಲ್ಲ ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರೆ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ತಾ ಹ್ಯಾಪಿಯಿಂದ ಇದು ನಿಮ್ಮ RJ ಸುನಿಲ್ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ, ನಾನು ಪ್ರೊಫೆಸರ್ ಕೃಷ್ಣೇಗೌಡ ಮಾತಾಡ್ತಾ ಇದ್ದೀನಿ. ನೋಡಿ, ನಮ್ಮ ಸುನಿಲ್ ರೆಡ್ FM ನ RJ ನನಗೆ ಬಹಳ ಪ್ರಿಯವಾದ, ತುಂಬಾ ಪ್ರತಿಭಾವಂತ ಹುಡುಗ. ಬೇರೆ ಬೇರೆ ಕನ್ನಡದ ಡೈಲೆಕ್ಟ್ಗಳಲ್ಲಿ, ಕನ್ನಡದ ಆಡು ಮಾತುಗಳಲ್ಲಿ ಬಹಳ ಜನಗಳ ಹತ್ರ ಬೇರೆ ಬೇರೆ ದನಿಯಲ್ಲಿ ಮಾತಾಡ್ತಾನೆ. ಸ್ವಂಟಾಭಿನಯ ಮಾಡಿ ಏನಾದ್ರು ಮಾಡ್ಬೋದಪ್ಪ, ಕಂಠಾಭಿನಯ ಮಾಡೋದು ಬಹಳ ಕಷ್ಟ. ಯಾಕೆಂದ್ರೆ ಕಂಠದಲ್ಲಿ ಹಲವಾರು ಬಗೆಯಲ್ಲಿ ಮಾತಾಡೋದು ಒಂದು ಬಹಳ ದೊಡ್ಡ ಪ್ರತಿಭೆಯ ವಿಷಯ. ಸುನಿಲ್ ಅದನ್ನ ಕಂಠಗತ ಮಾಡಿಕೊಂಡಿದ್ದಾನೆ. ತುಂಬಾ ಅದ್ಭುತವಾಗಿ ಮಾತಾಡಿದ್ದಾನೆ. ಬಹಳ ಜನಗಳ ಜೊತೆ ಮಾತಾಡಿದ್ದಾನೆ. ಎಲ್ಲಿಯೂ ತನ್ನ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಳ್ಳದೆ, ಎಲ್ಲಿಯೂ ಪ್ರಚೋದನೆಗೊಳ್ಳದೆ, ಎಲ್ಲಿಯೂ ಅವರನ್ನು ಬೈದೆ, ತಾನೇ ಬಯಸ್ಕೊಂಡು ನಿಮ್ಮ ಮನೋರಂಜನೆಗೋಸ್ಕರ ನೀವು ಬಹಳ ಪ್ರೀತಿಸುವಂತ, ಆರಾಧಿಸುವಂತ ಎಷ್ಟೋ ಜನ ಸೆಲೆಬ್ರಿಟಿಗಳು ಸುನಿಲ್ನ ಬುಟ್ಟಿಗೆ ಬಿದ್ದಿರ್ತಾರೆ. ನಾನು ಕೇಳಿ ತುಂಬಾ ಸಂತೋಷ ಪಟ್ಟಿದ್ದೀನಿ ಬಂಧುಗಳೇ. ನೀವು ಕೇಳಿ, ನಿಂತಲ್ಲಿ ಕುಂತಲ್ಲಿ ಕೇಳಬಹುದು. ಕೇಳಿ ಸಂತೋಷ ಪಡಿ. ಸಂತೋಷ ಪಡೋದಕ್ಕೆ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ನಿಮಗೆ ನಿಮ್ಮ ದೂರವಾಣಿ ಕರೆಗಳಿರ್ತವೆ, ಅವ್ರ ನಂಬರ್ ಗೊತ್ತಿರುತ್ತೆ. ಯಾವಾಗಲಾದ್ರೂ ಒಂದು ಫೋನ್ ಮಾಡಿ, ಸುನಿಲ್ ಒಳ್ಳೆ ಕೆಲಸ ಮಾಡಿದ್ಯಪ್ಪ, ತುಂಬಾ ಚೆನ್ನಾಗಿ ಮಾತಾಡ್ತೀಯಾ ಅಂತ ಹೇಳಿ. ಸುನಿಲ್ ಮತ್ತಷ್ಟು ಕೆಲಸ ಮಾಡ್ತಾನೆ, ಮತ್ತಷ್ಟು ಈ ಬಗೆಯ ಧ್ವನಿ ಸುರುಳಿಗಳನ್ನ ಬಿಡುಗಡೆ ಮಾಡ್ತಾರೆ, ಧ್ವನಿ ತಟ್ಟೆಗಳನ್ನ ಬಿಡುಗಡೆ ಮಾಡ್ತಾರೆ. ನೀವು ಮತ್ತೆ ಮತ್ತೆ ಕೇಳ್ತಾ ಇರ್ಬೋದು, ನಾವೆಲ್ಲರೂ ನಾವು ಇರುವ ವಲಯದಲ್ಲಿ ಒಂದು ಸಂತೋಷದ ವಾತಾವರಣ ಸೃಷ್ಟಿ ಮಾಡ್ಕೋಬೇಕು. ವಿವೇಕಾನಂದರು ಹೇಳಿದ ಮಾತು ನಿಮಗೆ ನೆನಪಿರ್ಲಿ, ಈ ಜಗತ್ತಿನಲ್ಲಿ ಬೇಕಾದಷ್ಟು ದುಃಖ ಇದೆ, ಅದನ್ನ ಹೆಚ್ಚಿಸುವ ಹಕ್ಕು ನಿನಗಿಲ್ಲ. ಸಾಧ್ಯವಾದ್ರೆ ಕಡಿಮೆ ಮಾಡು, ಸಾಧ್ಯವಾಗ್ಲಿಲ್ಲ ಅಂದ್ರೆ ಯಾರೋ ಹಂಚ್ತಾರಲ್ಲ ಅದನ್ನು ಕೇಳಿ ಸಂತೋಷ ಪಡು. ಅದು ನಮ್ಮ ಸೌಭಾಗ್ಯ. ನಮಸ್ಕಾರ. RJ Sunil Prank Calls. RJ Sunil Prank Calls.